Hello friends, welcome back. ಟುಡೇ ವ್ಲಾಗ್ ಬಂದು ಥರ್ಸ್ಡೇ ವ್ಲಾಗ್. ಥರ್ಸ್ಡೇ ನಾವೇನೇನು ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಇದ್ದ ದಿವಸ ಬಂದು ಥರ್ಸ್ಡೇ. ಯಾವ ವೀಕಲ್ಲೂ ಅಷ್ಟೇ ಯಾವ ಡೇಸ್ಗೆ ನಾನು ಅಷ್ಟು ಪ್ರಿಫರೆನ್ಸ್ ಕೊಡಲ್ಲ, ಬಟ್ ಥರ್ಸ್ಡೇ ಈಸ್ ಅ ವೆರಿ ಇಂಪಾರ್ಟೆಂಟ್ ಡೇ. ತುಂಬ ದಿವಸ ತುಂಬ ವರ್ಷದಿಂದ ನನಗೆ ಇದು ಒಂದು ಇದಾಗಿಬಿಟ್ಟಿದೆ ಥರ್ಸ್ಡೇ ಅನ್ನೋದು. ಬಿಕಾಸ್ ಥರ್ಸ್ಡೇ ಸಾಯಿಬಾಬಾಗೆ ಪೂಜೆ ಮಾಡಿದವಾಗಿಂದ ನಮ್ಮ ಲೈಫಲ್ಲಿ ತುಂಬಾ ಒಳ್ಳೆ ಥರ ಚೇಂಜಸ್ ಕಾಣಿಸ್ಕೊಂಡಿದೆ. ಆವಾಗಿಂದ ನಾವು ಇದನ್ನು ಅನ್ನೋದು ಫಾಲೋ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಇದು ಬಂದು ಫಸ್ಟು ಸ್ನಾನ ಮಾಡ್ಕೊಂಡು ಬಾಗಿಲಿಗೆ ಅರಿಶಿನ ಕುಂಕುಮ ಸ್ನಾನ ಮಾಡೋ ಮುಂಚೆ ನಾನು ಇಡಲ್ಲ, ಸ್ನಾನ ಮಾಡಾದ್ಮೇಲೆ ಬಾಗಿಲಿಗೆ ಮುಟ್ಟಕ್ಕೆ ಈ ಥರ ಇದು ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ಫಸ್ಟ್ ಬಾಗಿಲಿಗೆ ನಾನು ಈ ಥರ ಎಲ್ಲ ರೆಡಿ ಮಾಡ್ತಾ ಇದ್ದಿಲ್ಲ. ಬಟ್ ಈ ಸ್ಟೇಟ್ಗೆ ಬಂದಮೇಲೆ ನನಗೆ ಸ್ವಲ್ಪ ಅನಿಸ್ತು ಎಲ್ಲರೂ ಈ ಥರ ಮಾಡಿಟ್ಟಿರ್ತಾರೆ, ಆ ಮನೆಗೂ ನೋಡಿ ನೀವು ಈ ಥರ ಇರುತ್ತೆ. ಸೊ ನಾನು ಕಲ್ತ್ಕೊಂಡು ಈ ಥರ ಮಾಡೋಣ ಚೆನ್ನಾಗಿ ಕಾಣಿಸ್ತದೆ ಅಂತ ಮಾಡ್ತಾಯಿದ್ದೀನಿ. ಇದು ಹೇಳೋಕ್ಕೆ ನನಗೇನು ನಾಚಿಕೆ ಇಲ್ಲ, ಯಾಕಂದರೆ ನಾನು ಒಳ್ಳೆ ಅಭ್ಯಾಸ ಕಲಿತಾ ಇದ್ದೀನಿ. ಅದಕ್ಕೆ ನಾನು ಏನು ಹೇಳೋಕ್ಕೆ ನಾಚಿಕೆ ಇಲ್ಲ. ಏನಾದರೂ ಕೆಟ್ಟದಾಗ ಕಲ್ತ್ಕೊಂಡ್ರೆ ಅದು ಹೇಳೋಕ್ಕೆ ನಾಚಿಕೆ ಪಡಬೇಕು. ಹೌದು, ಇದು ನಾನು ಒಬ್ರದ್ದು ನೋಡೇ ಕಲ್ತ್ಕೊಂಡಿದ್ದೀನಿ. ಈ ಥರ ರಂಗೋಲಿ ಹಾಕಿ ಈ ಥರ ಅರಿಶಿನ ಕುಂಕುಮ ಇಟ್ಟು ಫ್ಲವರ್ಸ್ ಇಟ್ಟು ಆ ದಿವಸ ಸ್ಟಾರ್ಟ್ ಮಾಡ್ತೀವಿ. ಸಾಯಂಕಾಲವರೆಗೂ ಈವ್ನಿಂಗ್ವರೆಗೂ ಕಲೆ ಮನೆ ಹತ್ರ ಲಕ್ಷಣ ಹಂಗೆ ಇರುತ್ತೆ. ಮನೆ ಹತ್ರ ಕಲೆ ಅನ್ನೋದು ಹೋಗೋದೇ ಇಲ್ಲ ಈವ್ನಿಂಗ್ವರೆಗೂ. ಒಂಥರ ನೆಮ್ಮದಿ ಸಿಗೋ ಪ್ಲೇಸ್ ಥರ ಆಗಿಬಿಡುತ್ತೆ ಆ ಬಾಗಿಲನ್ನ ನೋಡ್ತಾ ಇದ್ದರೆ. ಇದು ಒಂದು ಥೆರಪಿ ಥರ ಆಗಿಬಿಟ್ಟಿದೆ. ಈ ಥರ ನೆಮ್ಮದಿ ಸಿಗಬೇಕಂದ್ರೆ ಇದು ಮಾಡ್ಬೇಕನ್ಸುತ್ತೆ. ಇನ್ನೊಂದು ನಾನು ರೆಡಿ ಆಗಿಬಿಟ್ಟೆ, ನನ್ನ ಹಸ್ಬೆಂಡ್ ಸ್ನಾನ ಮಾಡೋಕ್ಕೆ ಹೋಗಿದ್ರು. ಅಷ್ಟೊತ್ತಿಗೆ ಬಟ್ಟೆ ಎತ್ತಿಟ್ಬಿಡೋಣ ಎತ್ತಿಡ್ತಾ ಇದ್ದೀನಿ. ನಾನು ಇದೆಲ್ಲ ಕಂಪಲ್ಸರಿ ಮಾಡ್ಕೊಡಲ್ಲ. ಅವ್ರು ಇರೋವರೆಗೂ ನಾವು ಬಟ್ಟೆ ಎತ್ತಿಡೋದು, ಅವ್ರು ಏನಾದರೂ ಕೆಲಸ ಮಾಡೋರ್ಗೂ ನಾನು ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಬಿಡಬೇಕು. ಎಲ್ಲ ಥರ ಫೆಸಿಲಿಟೀಸ್ ನಮ್ಮ ಹಸ್ಬೆಂಡ್ಗೆ ನಾವು ಕೊಡಬೇಕು ಅನ್ನೋದು ನಾನು ಅದನ್ನೆಲ್ಲ ಒಪ್ಪಲ್ಲ. ಬಿಕಾಸ್ ಅದೆಲ್ಲ ಫಸ್ಟ್ ಕಾಲದಲ್ಲಿ ಆಗ್ತಾಯಿತ್ತು ಅನಿಸುತ್ತೆ. ಬಟ್ ಇವಾಗಿರೋ ಸಿಚುವೇಶನ್ಗೆ ಇಬ್ಬರೂ ಸೇರಿ ಇಬ್ಬರು ಜೊತೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಡೆದ್ರೆ ಅದೇ ಬೇರೆ ಥರನೇ ಇರುತ್ತೆ ಲೈಫು. ಎಲ್ಲರೂ ಒಬ್ಬರ ಮೇಲೆ ಡಿಪೆಂಡ್ ಆದರೆ ಆಗಲ್ಲ. ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಒಬ್ಬರು ಕಷ್ಟ ಸುಖ ಅರ್ಥ ಮಾಡ್ಕೊಂಡು ನಡೆದ್ರೆ ಅದು ಬೇರೆ ಥರನೇ ಇರುತ್ತೆ ಲೈಫಲ್ಲಿ. ಸೊ ಅದಕ್ಕಂತ ನಮ್ಮ ಹಸ್ಬೆಂಡ್ ಕೂಡ ಆ ಥರ ಏನಿಲ್ಲ, ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಜಾನ್ವಿ ಅಂತೂ ಸ್ಕೂಲ್ಗೆ ಹೋಗಿಬಿಟ್ಟಿತ್ತು, ಪೂಜೆ ಮಾಡೋಕ್ಕಾಗಿದ್ದಿಲ್ಲ, ಅವ್ರು ಈವ್ನಿಂಗ್ ಬಂದು ಮಾಡ್ತಾಳೆ. ಸೊ ಅದಕ್ಕೆ ನಾನು ಸಾತ್ವಿಕು ಅವರೇ ಇವತ್ತು 3 ಜನ ಪೂಜೆ ಮಾಡಿದ್ವಿ. ಬೆಳಗ್ಗೆ 9 o'clock ಒಳಗಡೆ ಪೂಜೆ ಆಗಿಬಿಡುತ್ತೆ ಥರ್ಸ್ಡೇ. ಫಸ್ಟಂತೂ ಉಪವಾಸನೂ ಕೂಡ ಇರ್ತಾಯಿದ್ದೆ, ಬಟ್ ಇವಾಗ ಡೆಲಿವರೀಸ್ ಆದಮೇಲೆ ಉಪವಾಸ ಇರೋದಕ್ಕೆ ಆಗ್ತಾಯಿಲ್ಲ. ಸೊ ಉಪವಾಸನೂ ಬಿಟ್ಬಿಟ್ಟಿದೆ. ಬಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೀ ಪೂಜೆ ಆದಮೇಲೆ ನಾನು ಕುಡಿಯೋದು ಅಭ್ಯಾಸ ಹಾಕ್ಕೊಂಡಿದ್ದೀನಿ. ಏನಾದ್ರು ಮಕ್ಕೊಳ್ತೀನಿ, ನಂದೇ ಏನೋ ಅಂದ್ಕೊಂಡು ನಾನು ಇದೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಅದೆಲ್ಲ ಪೂರ್ತಿ ಆಗಲಿ ಅಂತ. ನಾನು ಏನಕ್ಕೆ ಇದೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ಸ್ ವ್ಲಾಗ್ಸ್ ಅನ್ನೋದು, ನಾನು ಅದನ್ನು ನಿಮಗೆ ಡೀಟೇಲಾಗಿ ತಿಳಿಸ್ಬೇಕು. ಅದಕ್ಕೆ ಕೂಡ ಒಂದು ವೀಡಿಯೋ ಮಾಡಿ ತಿಳಿಸ್ತೀನಿ. ಅವಾಗವರೆಗೂ ನಾನು ಇದು ಯಾಗೋಸ್ಕರ ಮಾಡ್ತಾಯಿದ್ದು ಏನು ಅನ್ನೋದು ನಮಗೆ ಎಲ್ಲ ಒಂಥರ ವ್ಲಾಗ್ ಬರುತ್ತೆ, ಅದನ್ನು ಕೂಡ ಹೇಳ್ತೀನಿ. ಅಷ್ಟೊತ್ತಿಗೆ ಪೂಜೆ ಆಯಿತು. ಪೂಜೆ ಆದಮೇಲೆ ದೋಸೆ ಮಾಡಿದ್ದೆ. ಇದೇ ನೀವು ದೋಸೆ ನೂಡಲ್ಸ್ ಅಂದ್ಕೊಳ್ತೀರಾ. ಜಾನ್ವಿ ನೂಡಲ್ಸ್ ಕೇಳಿದ್ಲು ಅದಕ್ಕೆ ಟಿಫಿನ್ಗೆ, ಅದಕ್ಕೆ ನಾನು ನೂಡಲ್ಸ್ ಮಾಡಿದ್ದೆ. ದೋಸೆ ಇತ್ತು, ಅವ್ರು ದೋಸೆ ತಿನ್ನಲ್ಲ, ನಮ್ಮ ಹಸ್ಬೆಂಡು ದೋಸೆ ತಿನ್ನಲ್ಲ, ಅದಕ್ಕೆ ಅವ್ರು ದೋಸೆ ಮಾಡಿದ್ದೆ. ನಾನು ವೆಜ್ ನೂಡಲ್ಸ್ ಮಾಡ್ಕೊಂಡಿದ್ದೆ. ನಾನು ಜಾನ್ವಿ ಚೈನೀಸ್ ಫುಡ್ಗೆ ತುಂಬ ಇಷ್ಟಪಡ್ತೀವಿ. ಅದಕ್ಕೆ ನಾವು ಯಾವಾಗನ ಒಂದು ಸರಿ ದೋಸೆ ಇದ್ರೂ ಕೂಡ ಅದನ್ನು ಸ್ಕಿಪ್ ಮಾಡಿ ನೂಡಲ್ಸ್ ತಿಂತೀವಿ. ಅದು ಏನು ಎಂಥ ಥರದ್ದು ಏನು ಹಾಕಲ್ಲ, ಎಲ್ಲ ವೆಜ್ಜು ನಾರ್ಮಲ್ ಮನೇಲಿ ಮಾಡ್ದಂಗೆ. ಅಷ್ಟೊತ್ತಿಗೆ ನೂಡಲ್ ನಾವು ತಿನ್ನೋವರೆಗೂ ಇಲ್ಲಿ ಟೀ ಇಟ್ಬಿಡೋಣ, ಟೀ ಆಗಿಬಿಡುತ್ತಂತ ಟೀಗೆ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲರೂ ಎದ್ದು ಬೆಳಗ್ಗೆನೇ ಟೀ ಕುಡಿಬಿಡ್ತಾರೆ. ಟೀ ಕುಡ್ದಾಗಿಂದ ಏನಾದರೆ ಹಶು ಅನ್ನೋದೇ ಸತ್ತೋಗುತ್ತೆ, ಹಶು ಅನ್ನೋದೇ ಆಗಲ್ಲ. ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಿದೆ ಅಂದರೆ ಫಸ್ಟ್ ಬ್ರೇಕ್ಫಾಸ್ಟ್ ತಿನ್ಬಿಡಬೇಕು, ಆಮೇಲೆ ಟೀ ಕುಡಿಬೇಕು ಅಂದ್ಕೊಂಡೆ. ಅದು ಆ ಥರ ಚೇಂಜಸ್ ಮಾಡಿದವಾಗಿಂದ ನನಗೆ ಸ್ವಲ್ಪ ಹಶುನೂ ಆಗುತ್ತೆ, ಒಂಥರ ಸ್ವಲ್ಪ ನೆಕ್ಸ್ಟ್ ಹೊಟ್ಟೆ ಅನ್ನೋದು ಇದಿರುತ್ತೆ. ಟೀ ಕುಡಿದ ತಕ್ಷಣ ಹೊಟ್ಟೆ ತುಂಬೋಗ್ತಾಯಿತ್ತು, ಊಟ ಮಾಡೋಕ್ಕಾಗ್ತಾಯಿದ್ದಿಲ್ಲ. ನೋಡಿ ಪೂಜೆ ಆದಮೇಲೆ ಈ ನೆಮ್ಮದಿ ತಿನ್ನೋದು, ಈ ನೆಮ್ಮದಿ ಅಂತೂ ನೀವು ಯಾವ ಪ್ಲೇಸ್ ಯಾವ ವರ್ಲ್ಡಲ್ಲಿ ಹೋಗ್ಬಿಟ್ರೂ ನಿಮಗೆ ಸಿಗಲ್ಲ. ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಬಾಗಿಲು ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಪೂಜೆ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಊಟ ತಿಂದು ಟೀ ಕುಡಿದ್ರೆ ಯಾವ ರೆಸ್ಟೋರೆಂಟು ಯಾವ ವರ್ಲ್ಡ್ ಯಾವ ಹೋಟೆಲ್ಸಲ್ಲೂ ಈ ಥರ ಫೀಲ್ ಈ ಥರ ಪೀಸ್ ಅನ್ನೋದು ನಮಗೆ ಸಿಗಲ್ಲ. ನೀವು ಏನಾರ ಈ ಥರನೇ ರೂಟೀನ್ ಫಾಲೋ ಮಾಡ್ತೀರಾ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸ್ರಿ. ಆ್ಯಂಡ್ ನಾನು ಇದು ನ್ಯೂ ಚಾನಲ್ ಆಗಿರೋದಕ್ಕೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಫೋರ್ಸ್ ಅಂತೂ ಏನು ಮಾಡಲ್ಲ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಏನಾದರೂ ಚೇಂಜಸ್ ಬೇಕಂದ್ರೂ ಕೂಡ ಕಮೆಂಟಲ್ಲಿ ತಿಳಿಸ್ರಿ, ನಾನು ಅದನ್ನು ಪಕ್ಕ ಫಾಲೋ ಮಾಡಿ ಟ್ರೈ ಮಾಡ್ತೀನಿ. ಸೊ ನನ್ನ ಚಾನಲಲ್ಲಿ ನಾನು ಇದೆಲ್ಲ ನನ್ನ ಡೈಲಿ ಲೈಫ್ ಡೈಲಿ ವ್ಲಾಗ್ ಮಕ್ಕಳ ಜೊತೆ ಹೆಂಗಿರುತ್ತೆ ಅದೆಲ್ಲ ತಿಳಿಸ್ತಾ ಇರ್ತೀನಿ. ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.